ನಮಸ್ಕಾರ ಬೆಂಗಳೂರು, ಎಲ್ಲರೂ ಸರಿಯಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದೇನಪ್ಪ ಇಂಟ್ರೋ ಹಿಂಗೆ ಕೊಡ್ತೀನಿ ಅಂತ ಅನ್ಕೋಬೋದು. ಈಗ ತಾನೇ ಚೆಕ್ಔಟ್ ಆಗಿದ್ದೀವಿ, ಎಲ್ಲ ಲಗೇಜಸ್ ಎಲ್ಲ ಇಟ್ಕೊಂಡು ಹೋಗ್ತಾ ಇದ್ದೀವಿ. ಅದು 100 ಮೀಟರ್ಸ್ ಇದೆ ನಮ್ಮ ರೂಮಿಂದ ಮತ್ತು ನಮ್ಮ ಕಾರ್ಗೆ. ಈ ಬಿಸಿಲಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಫೋಟೋ ಸೆಷನ್ನು, ರೀಲ್ಸು ಎಲ್ಲ ಮಾಡೋಷ್ಟರಲ್ಲಿ ಅಲ್ಲ, ಒಂದು ರೀಲ್ಸು ಅಂದ್ಕೊಂಡಿದ್ವಿ. ಎಲ್ಲರೂ ಮನೆ ಹತ್ರ ಬಂದು ಏನೇನು ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಮನೆ ಹತ್ರ ಇದ್ದಾಗ ಏನು ಅದು ರೀಲ್ ಮಾಡೋಣ, ಇದು ರೀಲ್ ಮಾಡೋಣ, ಏನು ಇನ್ಸ್ಟಾಗ್ರಾಮ್ ಎಲ್ಲ ಹುಡುಕಿದ್ದೆ. ಆ ಥರ ಮಾಡೋಣ, ಈ ಥರ ಮಾಡೋಣ, ಒಂದೂ ಮಾಡಿಲ್ಲ. ಅಲ್ಲಿ ನಾವು ಹೋಗ್ತಿರೋದು ಯಾಣ ಕೇವ್ಸ್ ಅಂತ. ಸೊ ಅಲ್ಲೇ ಒಂದು 3 ಅವರ್ಸ್ ಸ್ಪೆಂಡ್ ಮಾಡ್ತೀವಿ. ಅದೆಲ್ಲ ಹೇಗಿರುತ್ತೆ ನನಗೂ ಗೊತ್ತು. ಯಾಣ ಕೇವ್ಸ್ ನಾನು ನೋಡೇ ಇಲ್ಲ. ಸೊ ಯಾವ ಥರ ಇರುತ್ತೆ ನೋಡೋಣ. ಈಗ ಸೆಕೆಂಡ್ ನಂಗೆ ವ್ಲಾಗ್ ಮಾಡ್ತೀನಿ ಏನೋ ಅಂತ ಅನಿಸ್ಬಿಟ್ಟಿದೆ. ಸೊ ಅಲ್ಲೇ ಡೈರೆಕ್ಟಾಗಿ ಆನ್ ಮಾಡ್ತೀನಿ ವಿಡಿಯೋ. ನಮ್ಮ ರೂಮಿಂದ ಕೇವಲ 2 ನಿಮಿಷದಲ್ಲಿ ಬಂದಿದ್ದೀವಿ. ಅದೇ ನಮ್ಮ ದೇವಸ್ಥಾನಕ್ಕೆ. ನೋಡಿ, ಮಹಾಬಲೇಶ್ವರ ಟೆಂಪಲ್ಗೆ ಬಂದಿದ್ದೀವಿ. ವಿಡಿಯೋ ಮಾಡೋಂಗಿಲ್ಲ ಅದ ಕಾರಣದಲ್ಲಿ, ಆದರೂ ಟ್ರೈ ಮಾಡ್ತೀನಿ. ಒಳಗೆಲ್ಲ ತೋರಿಸಲ್ಲ, ಆಚೆ ಕಡೆ ಪ್ರಿಮಿಸಸ್ ತೋರಿಸ್ತೀನಿ ನೋಡಿ. ಇವತ್ತು ಹೆವಿ ರಶ್ ಇದೆ. ಲಾಸ್ಟ್ ಟೈಮು 6 ನಿಮಿಷದಲ್ಲಿ ಆಯಿತು ಮುರುಡೇಶ್ವರ. ಮತ್ತು ಇಲ್ಲಿ ಎಷ್ಟು ಅವರ್ ಆಗುತ್ತೋ, ಎಷ್ಟೊಂದು ರಶ್ ಇದೆ ನೋಡ್ಕೊಂಬಿಡಿ. ಯಾಕಂದರೆ ನಾವು ಒಳಗೆ ಹೋಗ್ತಿಲ್ಲ. ಏನಾಗಿದೆ ಅಂದರೆ ತುಂಬ ರಶ್ ಇದೆ. ಮತ್ತು ನಿಂತ್ಕೊಂಡ್ರೂ ಒಂದು 2-3 ಅವರ್ ಅಂತೂ ಆಗೇ ಆಗುತ್ತೆ. ಅದಕ್ಕೆ ನಾವು ವಾಪಸ್ ಬಂದ್ವಿ. ಮತ್ತು ಇಲ್ಲಿ ಪ್ರಸಾದ ಆಗ್ತಾರೆ ಅಂತ ಕೇಳ್ಪಟ್ವಿ. ಹಿಂಗೆ ಹೋಗಿ ಅಲ್ಲಿ ಪ್ರಸಾದ ಇದೆ ಅಂತ ಹೇಳಿದ್ರು. ಬನ್ನಿ ಬನ್ನಿ ಬನ್ನಿ. ಸ್ಟ್ರೈಟಾ ಸ್ಟಾರ್ಟ್ ಆಗಿದೆ? ಬನ್ನಿ, 11:30 ಸ್ಟಾರ್ಟ್ ಆಗಿದೆ ಅದೇ ಅಂದ್ಕೊಂಡೆ. ಸೊ ಇಲ್ಲಿ 12 ಗಂಟೆಗೆ ಓಪನ್ನು, ಬಟ್ ಅಲ್ಲಲ್ಲಿ ನಡೆಸ್ತಾ ಇದ್ದಾರೆ. ಅಲ್ಲಿ 11ವರೆಗೆ ಓಪನ್ ಅಂತ ಅವ್ರು ಹೇಳಿದ್ದು. ಎಂಟ್ರಾಗಿದ್ದೀವಿ. ಓಪನ್ ತೆರೆದಿದೆ. ಇವಾಗ ಸ್ವಲ್ಪ ತಣ್ಣಗೆ ಅನಿಸ್ತಿದೆ. ಬಿಕಾಸ್ ನೋಡಿ, ಫ್ಯಾನ್ಗಳಿದೆ. ಆರಾಮಾಗಿ ಫ್ಯಾನ್ಗಳು ಹಾಕೊಂಡು ಕುತ್ಕೋಬೋದು. ಸಿಗ್ತಾ ಇದೆ. ಸೊ ಫಸ್ಟ್ ಸಾರು, ಆಮೇಲೆ ಹುಳಿ, ಆಮೇಲೆ ಮಜ್ಜಿಗೆ ಆ್ಯಸ್ ಯೂಶುವಲ್. ಸೊ ತಿನ್ಬಿಟ್ಟು ಆಚೆ ಸಿಗ್ತೀನಿ. ನಾವೇನೇ ತಿಂದರೂ ಇಲ್ಲೇ ತಿಂದ್ರೂ ನಾವು ದೇವಸ್ಥಾನದ್ದು ಪ್ರಸಾದ ಅಂತೂ ಮಿಸ್ ಮಾಡಲ್ಲ. ಸೊ ಇವತ್ತು ಇತ್ತು. ಎಷ್ಟೊಂದು ಜನ ನೀವೇ ನೋಡಿದ್ದೀರಾ. ಊಟ ಏನಿತ್ತು ಅಂದರೆ ಅನ್ನ, ಸಾರು, ಹುಳಿ, ಸೇಮ್ ಆ್ಯಸ್ ಯೂಶುವಲ್. ಬಟ್ ಸಖತ್ತಾಗಿತ್ತು, ಚೆನ್ನಾಗಿ ಹೊಟ್ಟೆ ತುಂಬಿತ್ತು. ಇವರು ಎಲ್ಲ ಹತ್ಕೊಂಡು ಕೂತಿದ್ದಾರೆ. ಇವಾಗ ಓಡ್ತಿರೋದು ನಾವು ಯಾಣ ಕೇವ್ಸ್. ಯಾಣ ಕೇವ್ಸ್ಗೆ ಹೋಗ್ತಾ ಇದ್ದೀವಿ. ಹೋಗುವ ದಾರಿ ಯಾವ ಥರ ನೋಡಿ. ಸ್ವಲ್ಪ ಬಂಡೀಪುರ ಫೈಲ್ ಹೊಡ್ತದೆ. ಯಾಣ ಕೇವ್ಸ್ ಬಂತು. ಅಪ್ಪ, ಆಲ್ಮೋಸ್ಟ್ 15 ಕಿಲೋಮೀಟ್ರು ಘಾಟ್ ಸೆಕ್ಷನಿಂದ ಮೇಲೆ ಬಂದ್ವಿ. ಈಗ ಅಂತೂ ಯಾಣ ಬಂತು. ಪಾರ್ಕಿಂಗ್ ಎಲ್ಲ ಇದೆ ನೀಟಾಗಿ. ಒಳಗೆ ಹೋಗಬೇಕು. ಬಟ್ ಈಗ ನಾವು ಫೋಟೋ ರೀಕ್ರಿಯೇಟ್ ಮಾಡ್ತಿದ್ವಿ. ಬಿಕಾಸ್ ನಾವು ಚಿಕ್ಕ ವಯಸ್ಸಲ್ಲಿ ಎಲ್ಲ ಟ್ರೈನಿಂಗ್ ಅಲ್ವಾ. ಚಿಕ್ಕ ವಯಸ್ಸಿಂದ ಇದ್ಬಿಟ್ಟು ಫೋಟೋ ಆದಮೇಲೆ ಯಾವ ಥರ ರೀಕ್ರಿಯೇಟ್ ಮಾಡ್ತಾರೆ ಅಂತ. ಸೊ ಅದನ್ನ ಮಾಡಿಕೊಟ್ಟಿದ್ದೀವಿ. ನೋಡೋಣ ಯಾವುದು ಒಳ್ಳೆ ಸ್ಪಾಟ್ ಇದೆ ಅಂತ. ಮಾಡ್ತೀವಿ ಈಗ. ಮಾಡೋಣ. ಹೆಂಗೆ ಇವಾಗ ನೀನು ಹಿಂಗೆ, ನಾವು ಹಿಂಗೆ ಪ್ರೀತಿ ಮೇಲೆ ಕೈ ಇತ್ತು. ಈ ಕಡೆ ಬೆಸ್ಟ್. ಅದು ಅದೇನೇ ಆ ಕಡೆ ವಾಪಸ್ ತೊಗೊಂಡ್ಬರ್ತೀನಿ. ಎಲ್ಲ ಇದೆ. ಸೊ ಏನು ಕಾನ್ಸೆಪ್ಟ್ ಅಂದರೆ, ಇವರು ಏನು ಬಿಡಲ್ಲ ಅಂತಿದ್ದಾರೆ, ಪ್ಲಾಸ್ಟಿಕ್ಸ್ನೇ ಬಿಡಲ್ಲ. ಬಟ್ ಸ್ಟೀಲ್ ಬಾಟ್ಲಿ ಏನು ಬೇಕಾದ್ರೂ ತೊಗೊಂಡೋಗಿ ಸ್ಟೀಲ್ದು, ಪ್ಲಾಸ್ಟಿಕ್ಸ್ ಬಿಡಲ್ಲ ಒಳಗೆ ಅಂತ ಇದ್ದಾರೆ. ಚೆನ್ನಾಗಿದೆ ಇದೊಂಥರ ಕಾನ್ಸೆಪ್ಟು. ಯಾಕಂದರೆ ಎಲ್ಲ ಕಡೆ ಇಷ್ಟು ಪ್ಲಾಸ್ಟಿಕ್ಸು ಲಾಸ್ಟ್ ವ್ಲಾಗಲ್ಲಿ ನೋಡಿದ್ರಲ್ಲ, ಆ ಥರನೇ ಹಾಕ್ಬಿಟ್ಟಿರ್ತಾರೆ. ಇಲ್ಲಿ ನೋಡಿ, ಒಂಚೂರು ಪ್ಲಾಸ್ಟಿಕ್ಸ್ ಇಲ್ಲ ಇಲ್ಲಿ. ಸೊ ಒಂಥರ ಬೆಸ್ಟ್ ಇದು. ಬಿಡ್ತಿರ್ಲಿಲ್ಲ, ಬಿಡಿಸ್ಕೊಂಡ್ವಿ. ಯಾಕಂದರೆ ನೀರು ಬೇಕೇ ಬೇಕು. ಇಲ್ಲಿ ಸ್ಟೀಲ್ ಬಾಟ್ಲು ಯಾವ ಬಾಟ್ಲು ಯಾವುದೂ ಇಲ್ಲ. ಅದಕ್ಕೆ ಮಾತಾಡ್ತಾವಪ್ಪ. ಇವಾಗ ಬರ್ತಿದ್ದೀನಾ? ನಾನು ಇವಾಗ ಬರ್ತಾ ಇದ್ದೀನಿ. ಏನ್ ಕಾನ್ಸೆಪ್ಟ್ ಹೇಳು ಅಯ್ಯಪ್ಪ, ಏನ್ ಹೇಳಿದ ಅಂತ. ಏನೋ ಅದೇ, ಯಾರು ಯೂಸ್ ಅಂಡ್ ಥ್ರೋ ಕವರ್ಸ್ ಅಥವಾ ವಾಟರ್ ಬಾಟಲ್ಸ್ ತೊಗೊಂಡೋಗ್ಬೇಡಿ, ಅಲ್ಲೆಲ್ಲ ಗಲೀಜು ಮಾಡ್ತಾರೆ ಅಂತಂದ್ರು. ಸೊ ನಾವು ಹಂಗೆಲ್ಲ ಮಾಡಲ್ಲ. ನಾವು ಏನೋ ಜವಾಬ್ದಾರಿಯುತ ನಾಗರಿಕರಾಗಿ ನಾವು ಕ್ಲೀನಾಗಿ ಇಟ್ಕೊಂಡು ಬನ್ನಿ. ಥ್ಯಾಂಕ್ ಯು. ಮಾತು ಒಳ್ಳೆ ಹೇಳಿದ್ದಾರೆ, ಧನ್ಯವಾದ. ಎಲ್ಲೇ ಹೋದ್ರೂ ಬೆವರು ಬಂದೇ ಬರುತ್ತೆ.
ಆಗ್ತಾಯಿಲ್ಲ. ಟ್ರಕ್ಕಿಂಗ್ ಅಂತೆ ನೋಡಿ, ಹತ್ಕೊಂಡು ಹೋಗ್ತಾ ಇದ್ದೀವಿ. ಉಯ್ ಹೆವಿ ಡೌನ್ ಇದೆ ನೋಡಿ, ಇಲ್ಲಿ ಕಾಣಿಸಲ್ಲ ಅಷ್ಟು, ಬಟ್ ಆಗ್ತಿಲ್ಲ, ಹೆವಿ ಕಷ್ಟ ಇದೆ. ಸೇ ನೋ ಟು ಪ್ಲಾಸ್ಟಿಕ್ಸ್. ನೀರು ಹರಿತಾ ಇದೆ, ಈ ಸೌಂಡ್ ಕೇಳಿಸ್ಕೊಳ್ಳೋಕ್ಕೆ ಒಂಥರ ಆನಂದ. ಎಷ್ಟು ಚೆನ್ನಾಗಿದೆಯಲ್ಲ, ಸಾಕಾಗಿದೆ ಇದು. ಈ ನೋಟ್ ನೋಡಿ ಹಿಂಗೆ ಇದೆ. ಪ್ಲಾಸ್ಟಿಕ್ ಥ್ರೋ ಮಾಡಬೇಡಿ, ಬೇಡ ಅನ್ನೋಕ್ಕೆ ಇಷ್ಟೆಲ್ಲ ಡೀಟೇಲಾಗಿ ಬರೆದಿದ್ದಾರೆ, ಇಷ್ಟು ಡೈರೆಕ್ಟಾಗಿ ಬರ್ತಿದ್ದಾರೆ. ಆದರೂ ಇದರ ಪ್ಲಾಸ್ಟಿಕ್ನ ಹಿಂಗೆ ಹಾಕಿದ್ರೆ ಯಾಕೆ? ಒಳ್ಳೆ ನೋಡಿ, ಒಂಚೂರು ಇಲ್ಲಿ ಪ್ಲಾಸ್ಟಿಕ್ಸ್ ಇಲ್ಲ, ಕಾಣ್ತಿಲ್ಲ. ಹಾಕೋದು ಬೇಡ, ಡಸ್ಟ್ಬಿನ್ ಅಂತ ಇರುತ್ತೆ, ಹಾಕಿ ಅಷ್ಟೇ. ಪಾಂಡ್ ಏನಾರು ಅನ್ಬೋದು, ತೊಟ್ಟಿ, ಪಾಂಡ್, ಎನಿಥಿಂಗ್. ನಾನು ಚಪ್ಪಲಿ ಬಿಟ್ಬಿಡ್ತೀನಪ್ಪ, ಯಾಕೆ ಬೇಕು? ಕಲ್ಲು ಮುಳ್ಳು, ಏನು ಚೆನ್ನಾಗಿದೆಯೋ ಇಲ್ವೋ ಗೊತ್ತಿಲ್ಲ. ಕೋಟ್ಸ್ ಅಂತೂ ಸಗದಾಗಿ ಬರ್ದಿದ್ದಾರೆ ನೋಡಿ. ಬಟ್ಟೆ ಬ್ಯಾಗ್ ಉಪಯೋಗಿಸ್ತೀನಿ, ನೀನು ಪ್ಲಾಸ್ಟಿಕ್ ಬಳಕೆ ನಿಷೇಧಿಸಿ. ನಮ್ಮ ಟ್ರಾನ್ಸ್ಲೇಟರ್ ಇಟ್ಕೊಂಡಿದ್ದೀನಿ ನೋಡಿ, ನಂಗೆ ಫುಲ್ಲು ಸುಸ್ತಾಗ್ಬಿಡಿ. ಅಸಲಿ ಆಟ ಈಗ ಶುರು. ಬಂದಿದ್ದು ಬರೀ ಅಪ್ಪು ಡೌನ್, ಬಟ್ ಇದು ಫುಲ್ಲು ಮೆಟ್ಲು ಹತ್ಕೊಂಡು ಹೋಗ್ಬೇಕು. ಇದಕ್ಕಿಂತ ಕಷ್ಟ ಏನು ಯಾವುದೂ ಇಲ್ಲ ಅಲ್ವಾ? ಸ್ವಲ್ಪ ಜೋರಾಗಿ ಹೇಳು, ಕೆಲಸ ಇಲ್ಲ. ಗುಡ್. ಫೈನಲಿ ಬಂದಿದ್ದೀವಿ ಯಾನ ಕೇವ್ಸ್ಗೆ. ಅಯ್ಯಪ್ಪ ಎಷ್ಟು ಸಕ್ಕತ್ತಾಗಿದೆ ನೋಡಿ. ವೆಲ್ಕಮ್ ಡ್ರಿಂಕ್ ಕೊಟ್ಟಿದ್ದಾರೆ, ಪಾನಕ. ಈ ಒಳ್ಳೆ ವ್ಯೂ ನೋಡಿಕೊಂಡು ಎಂಜಾಯ್ ಮಾಡೋ ಪಾನಕ ಕುಡಿದು ನೋಡೋಣ ಯಾವ ಥರ ಇದೆ ಅಂತ. ಬೆವರು ಫುಲ್ಲು. ಈ ಬಿಸಿಲಿಗೆ, ಈ ಸೆಕೆಗೆ ಇದು ಕುಡಿದ್ರೆ ಸೂಪರ್ವಾಗಿದೆ. ಇನ್ನ ಮೇಲೆ ಹತ್ಬೇಕು, ಮೆಟ್ಲುಗಳಿದೆ, ಹತ್ತಣ ಬನ್ನಿ ಕುಡಿದ್ಬಿಟ್ಟು. ಚಪ್ಪಲಿ ಬಿಟ್ಟಿದ್ದೀವಿ ಬಿಕಾಸ್ ಇವಾಗ ಚಪ್ಪಲಿ ಇಲ್ಲ. ಕಾಲು ನಡಿಗೆಯಿಂದ ನಡೆಯಬೇಕು. ಎಷ್ಟೊಂದು ಜನ ಬಂದಿದ್ದಾರೆ, ಬಟ್ ಮೇಲಿಂದ ಟಾಪ್ ವ್ಯೂ ನೋಡಿ, ಸಕ್ಕತ್ತಾಗಿದೆ. ನಡೀರಿ. ಇನ್ನ ಇದು ಫುಲ್ಲು ಕಂಪ್ಲೀಟಾಗಿ ಹತ್ಬೇಕು. ಆ ಕಡೆ ಹಾಕಿದ್ದಾರೆ, ಹನಿ ಬೀಸ್ ಇದೆ, ಹುಷಾರು ಅಂತ, ಬಾಟಲ್ಸ್ ಎಲ್ಲ ಹಾಕ್ಬಿಡಿ ಅಂತ. ಹಂಗೆ ಮೇಲೆ ನೋಡಿದ್ರೆ ನೋಡಿ ಯಾವ ಥರ ಸ್ಟ್ರಕ್ಚರ್ ಆಗಿದೆ ಈ ಕೇವ್. ಓ, ಹನಿ ಬೀದೆ. ಯಾವ ವೈಟ್ ಇದೆ ಇದು. ಟಾರ್ಚ್ ಆನ್ ಮಾಡೋಣ ಅಷ್ಟಲ್ಲಿ. ಓಹೋ, ಏನು ಇಕ್ಕಟ್ಟಿದು. ಅಲ್ಲೇ ಅಮ್ಮ ಬಂದ್ವಿ ಅಂತ. ಇಲ್ಲಿ ಫೋಟೋ ಸ್ಪಾಟ್ಸು ಹಿಂಗೆ ತೆಗ್ಸ್ಕೊತಾ ಇದ್ದಾರೆ. ಇಲ್ಲಿ ಬಂದರೆ ನಂಗೆ ಒಳ್ಳೆ ಮಂಜು ಮೇಲೆ ಬಾಯ್ಸ್ ಬಂದಂಗೆ ಬರುತ್ತೆ. ಇಷ್ಟೇನಾ? ಕರ್ಕೊಂಬಂದವ ನಾವು ಇಲ್ಲಿಬ್ರು ಗೆಸ್ಟ್ ಬಂದಿದ್ದಾರೆ, ಅವ್ರನ್ನ ಮಾತಾಡ್ಸೋಣ ಬನ್ನಿ. ಬಸ್ ನಮಸ್ಕಾರ. ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಬರ್ತೀವಿ ಬಸ್. ಹಂಗೋದ್ವಿ, ಹಿಂಗ್ ಬಂದ್ವಿ. ಸೊ ಒಂದ್ ರೌಂಡ್ ತರ ಹೋಗಿ ಬಂದಿದ್ದು. ಇವಾಗ ಮತ್ತೆ ಅದೇ ಸ್ಪಾಟಿಗೆ ಬಂದಿದ್ದೀವಿ. ಇವಾಗ ಒಂದ್ ಸ್ವಲ್ಪ ಕರ್ಬೂಜಿಂದ ಜ್ಯೂಸ್ ಹಾಕೊಂಡು ಮುಂದಿನ ಪ್ರಯಾಣ ಬೆಳೆಸ್ಬೇಕಂತ ಎಲ್ರು ಇಚ್ಛೆ. ಸೆಕೆಂಡ್ ರೌಂಡ್ ಮತ್ತೆ ಅದೇ ಬಂದಿದ್ದರಿಂದ ಬೆಳೆಸ್ಬೇಕು ಪ್ರಯಾಣ. ಯಾವ ತರ ಪ್ರಸಿದ್ಧವಾಯ್ತು ಅಂತ ಅಲ್ಲಿ ಹಾಕಿದ್ದಾರೆ ಬೋರ್ಡಲ್ಲಿ, ನೋಡೋಣ ಬನ್ನಿ.
ಫಸ್ಟ್ ಈ ಬೋರ್ಡ್ ನೋಡೋಣ. ಸಮಯ ಇಲ್ಲ, ಅದು ಕಾರಣಕ್ಕಾಗಿ ಹೋಗ್ಬೇಕಿದೆ, ಆದ್ರೂ ತೋರಿಸ್ತೀನಿ. ಮತ್ತೆ ಈ ಬೋರ್ಡ್ಗೆ ಹೋಗೋಣ ಬನ್ನಿ. ಓದ್ಬೇಕಿತ್ತು ಆದ್ರೆ ಓದಕ್ಕಾಗಿಲ್ಲ, ಎಷ್ಟೊಂದಿದೆ. ಸೊ ನೋಡಿದ್ದೀರಾ ಅಂತ ಅನ್ಕೊಂತೀನಿ. ಟಿವಿಲಿ ಪಾಸ್ ಮಾಡಿ ಕಥೆನ ಓದ್ಬೋದು. ಈ ಪ್ಲೇಸ್ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ್ದೀನಿ. ಅದೇನಂದ್ರೆ 3.65 ಬಿಲಿಯನ್ ಆಗೋ ಇದು ಫಾರ್ಮ್ ಆಗಿರೋದು ಸೈನ್ಸ್ ಪ್ರಕಾರ ಹೋದ್ರೆ. ಬಟ್ ಮೈಥಾಲಜಿಕಲ್ ಪ್ರಕಾರ ಹೋದ್ರೆ ಭಸ್ಮಾಸುರ ಒಬ್ಬ ರಾಕ್ಷಸ ಇರ್ತಾನೆ. ಆ ರಾಕ್ಷಸ ನಮ್ಮ ಬಾಸ್ನ ಸಾಯಿಸಕ್ ಹೋಗ್ತಾನೆ, ಅಂದ್ರೆ ಶಿವ ಸ್ವಲ್ಪ ಹೆಲ್ಪ್ ಕೇಳಕ್ ಹೋಗ್ತಾರೆ. ಯಾರನ್ನ? ಇನ್ನೊಬ್ಬ ಬಾಸ್ನ, ಅಂದ್ರೆ ವಿಷ್ಣು ಮೋಹಿನಿ ಅವತಾರ ಎತ್ಬಿಟ್ಟು ಭಸ್ಮಾಸುರ ಗೊತ್ತಲ್ಲ, ಮೋಹಿನಿ ಹುಡುಗಿರು, ಅವನ ಆ ಟ್ರಾಪಲ್ಲಿ ಬೀಳ್ತಾನೆ. ಹಂಗೆ ಡ್ಯಾನ್ಸ್ ಎಲ್ಲ ನಡೆಯುತ್ತೆ. ಡ್ಯಾನ್ಸ್ ಎಲ್ಲ ನಡೆದು ಅವಳು ತಲೆ ಮೇಲೆ ಕೈ ಇಟ್ಕೊಂತಾಳೆ, ಅವನು ತಲೆ ಮೇಲೆ ಕೈ ಇಟ್ಕೊಂತಾಳೆ. ಸೊ ಅವನು ಹಂಗೆ ಬ್ಲಾಸ್ಟ್ ಆಗ್ಬಿಡ್ತಾನೆ. ಆ ಬ್ಲಾಸ್ಟ್ ಆಗಿರೋದೆ ಇದು ಕಪ್ಪಗಾಗಿರೋದು ಅಂತ ಹೇಳ್ತಾರಪ್ಪ. ಸೊ ಈ ತರ ಇದೆ ಕತೆ, ನಾನು ತಿಳ್ಕೊಂಡಿರೋ ಪ್ರಕಾರ. ಜಸ್ಟ್ ಲ್ಯಾಂಡ್ ಆಗಿದ್ದೀವಿ. ಅವ್ರವ್ರಿಗೆ ಹಸುವಾಗಿದೆ, ಸೊ ತಿಂತಾ ಇದೀವಿ. ಏನೋ ಅದು ಚೆನ್ನಾಗಿದೆಯಾ? ಏನೋ ಬಿಸ್ಕೆಟ್ ಅಲ್ಲಪ್ಪ ತಿಂತೀನಿ. ಸೊ ನಾನು ತೊಗೊಂಡಿದ್ದೀನಿ. ಟೈಮ್ ಬಂದು 4:15. ಇವಾಗ ಓಡ್ತಾ ಇದ್ದೀವಿ ಈ ಪ್ಲೇಸ್ಗೆ ಬಾಯ್ ಹೇಳ್ತಾ. ಬಟ್ ಸಖತ್ತಾಗಿತ್ತು ಈ ಪ್ಲೇಸು. ಯಾರ್ಯಾರು ವಿಸಿಟ್ ಮಾಡಿಲ್ಲ ಬನ್ನಿ, ಪುನಃ ಬನ್ನಿ. ಇವಾಗ ಸಿರ್ಸಿಗೆ ಹೋಗ್ತಿದ್ದೀವಿ, ಬನ್ನಿ ಹೋಗೋಣ. ಬಿಟ್ಟಿದೆ ಮಳೆ ಫುಲ್ಲು. ಇಲ್ಲೂ ಸ್ವಲ್ಪ ರೆಡ್ ಅಲರ್ಟ್ ಇದೆ. ನಾನು ಹಂಗೆ ಬಂದ್ಬಿಟ್ಟೆ. ನಾವು ಪಂಚೆ ಉಟ್ಕೋಬೇಕು. ಮತ್ತು ಇಲ್ಲಿ ಹೆವಿ ಸಖತ್ ಮಳೆ, ಬಟ್ ವ್ಯೂ ಮಾತ್ರ ಸಖತ್ತಾಗಿದೆ. ಯಾವುದೋ 100 ವರ್ಷ ಹಳೆ ಕಾಲಕ್ಕೆ ಬಂದಂಗಿದೆ. ಬಂದಿದ್ದೀವಿ ಮಾರಿಕಾಂಬ ದೇವಸ್ಥಾನಕ್ಕೆ. ಹೆವಿ ಜೋರು ಮಳೆ ಇದೆ, ಆದರೂ ಬಂದಿದ್ದೀವಿ. ಒಳಗೆ ಹೋಗೋಣ ಬನ್ನಿ. ವಿಡಿಯೋ ಮಾಡೋಂಗಿಲ್ಲ, ಗೊತ್ತಿರೋದೆ. ಒಳಗೆ ಸ್ವಲ್ಪ ತೋರಿಸ್ಬಿಟ್ಟು ಕಟ್ ಮಾಡ್ತೀನಿ. ಈ ದೇವಸ್ಥಾನಕ್ಕೆ ಬಂದು ನಾವು ಸುಮಾರು ಒಂದು 10 ವರ್ಷ ಆಗಿರ್ಬೋದು. ನಂಗೆ ಇನ್ನೂ ನೆನಪು ಇಲ್ಲ. ಬಟ್ ಇವಾಗ ನೋಡಿದೆ, ಸಖತ್ತಾಗಿದೆ. ಏನು ಹೇಳೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ದರ್ಶನವೂ ಚೆನ್ನಾಗಿ ಬೇಗ ಆಯಿತು, 2 ನಿಮಿಷದಲ್ಲಿ ಆಗೋಯ್ತು. ದೇವಿ ಮಾತ್ರ ಸೂಪರ್. ಅಲ್ಲಿ ಆಚೆ ಒಂದು ಬೋರ್ಡ್ ಇದೆ, ಹಾಗೆ ಇದೆ ಸೇಮು. ಏನೇನಿದೆ ಒಳಗೆ ಹೆಂಗಿದೆ ನೋಡಿ ನೀವೇ. ದಾನಗಳೆಲ್ಲ ಕೊಟ್ಟಿರೋದು ಇಲ್ಲಿಟ್ಟಿದ್ದಾರೆ, ಸ್ಟೋರ್ ಮಾಡಿದ್ದಾರೆ. ಹಿಂಗೆ ದೇವಿ ಕಾಣಿಸ್ತಾರೆ. ಬಟ್ ಝೂಮ್ ಹಾಕಲ್ಲ, ತೆಗಿಯೋಕೆ ಹೋಗಲ್ಲ, ಬಿಕಾಸ್ ಅವರೇ ಹೇಳಿರೋದ್ರಿಂದ ತೆಗಿಬಾರ್ದು. ಮತ್ತು ಹಿಂಗೆ ಸ್ವಲ್ಪ ತಿರುಗಿದ್ರೆ ಹಾಲ್ ಇದೆ. ಏನಾದ್ರು ಫಂಕ್ಷನ್ಸ್ಗಳಾದರೆ ಇಲ್ಲೇ ನಡೆಯುತ್ತೆ. ನಂಗೆ ಇಲ್ಲೇ ಇದ್ಬಿಡೋಣ ಅನಿಸ್ಬಿಟ್ಟಿದೆ. ಇಲ್ಲಿ ವ್ಯೂ ನೋಡ್ತಿದ್ರೆ ಆಹಾ ಸಕ್ಕತ್ತಾಗಿದೆ. ಬೆಂಗಳೂರಿಗೆ ಹೋಗೋಕ್ಕೆ ಬೋರ್. ಈಗ ನಾವು ಬಂದಿರೋದು ಎಲ್ಲಿಗೆ ಅಂದರೆ ಹೋಟೆಲ್ ಸತ್ಕಾರ್. ಹೋಟೆಲ್ ಎನಿಥಿಂಗ್ ಎಂಟ್ರಾಗ್ತಿದ್ದಂಗೆ. ಸೊ ಪಾವ್ ಬಜ್ಜಿ ಎಲ್ಲ ಸಿಗುತ್ತೆ. ಬಂದಿರೋದು ಒಳ್ಳೆ ಸಂಭ್ರಮ ಅನಿಸ್ಬಿಡುತ್ತೆ. ಈ ಹಬ್ಬ ಬಂದ ತಕ್ಷಣ ಹಬ್ಬದೂಟ ಮಾಡ್ದಂಗೆ ಇರುತ್ತೆ. ಸೊ ಏನು ಹೇಳಿಲ್ಲ, ನಾರ್ತ್ ಮೀಲ್ ಒಂದು ಹೇಳ್ಬಿಟ್ಟು ತಿನ್ಕೊಂಡು ಓಡೋದು ಅಷ್ಟೇ. ಬ್ಯಾಕ್ ಟು ಬ್ಯಾಂಗ್ಳೂರ್. ಊಟ ಆಯಿತು, ಎಲ್ಲ ಚೆನ್ನಾಗಿ ತಿಂದ್ವಿ. ಈಗ ಪಾವಂಗೆ ಇರೋದು ಫುಲ್ ಓಡಿಸೋದು, ಯಾಕಂದರೆ 400 ಕಿಲೋಮೀಟರ್ಸ್ ಇದೆ ಇಲ್ಲಿಂದ ಬೆಂಗಳೂರಿಗೆ. ಅದು ಬೆಂಗಳೂರು ಮೇಲೆ ರೆಡ್ ಅಲರ್ಟ್ ಇದೆ. ಹಾವೇರಿ ಜಿಲ್ಲೆ ಹೇಗೆ ಸಮುದ್ರ ಆಗಿರುತ್ತೋ ಇಲ್ವೋ ಗೊತ್ತಿಲ್ಲ, ಆಲ್ರೆಡಿ ಸಮುದ್ರ ಆಗಿದೆ. ಸೊ ಲೆಟ್ಸ್ ಸಿ. ಈಗ ಟ್ರಿಪ್ ಬಗ್ಗೆ ಕೇಳೋಣ, ಹೇಗಿತ್ತು ಅಂತ ಹೇಳಮ್ಮ. ಚೆನ್ನಾಗಿತ್ತು, ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಒಳ್ಳೆ ಮೆಮೊರೀಸ್ ಕ್ರಿಯೇಟ್ ಮಾಡಿ. ಸೊ ಈಗ ಮಳೆ ಬರ್ತಾ ಇದೆ ಸದ್ಯಕ್ಕೆ. ಅಲ್ಲೂ ಬ್ಯಾಂಗ್ಳೂರಲ್ಲಿ ಮಳೆ, ನೋಡ್ಬೇಕು ಏನಾಗುತ್ತೆ. ತಮ್ದು ಬೇಗ 2 ಮಾತುಗಳಲ್ಲಿ. ಸಖತ್ತಾಗಿತ್ತು, ಫುಲ್ ಎಂಜಾಯ್ ಮಾಡಿದ್ವಿ. ಒಳ್ಳೆ ಮೆಮೊರೀಸ್ ಆಗಿದೆ. ನಾವೆಲ್ಲ ತರ ಇದೆ ಒಂದೇ ಟ್ರಿಪ್ ಅಲ್ಲಿ ಎಲ್ಲ ತರ ನೋಡ್ಬಿಟ್ವಿ. ಅಡ್ವೆಂಚರಸ್ ನೋಡಿದ್ವಿ, ಬಿಸಿಲು ನೋಡಿದ್ವಿ, ಮಳೆ ನೋಡಿದ್ವಿ, ಮೌಂಟೇನ್ ಹಿಲ್ ಸ್ಟೇಷನ್ ತರ ನೋಡಿದ್ವಿ, ಆಮೇಲೆ ಬೀಚ್ ನೋಡಿದ್ವಿ, ಟೆಂಪಲ್ಸ್ ನೋಡಿದ್ವಿ. ಎಲ್ಲ ಸಾಕು. ತಮ್ದು ಇಬ್ರು ಹೇಳ್ಬಿಡಿ ಹಂಗೆ ಬೇಗ. ಪಟ್. ತುಂಬಾ ಚೆನ್ನಾಗಿತ್ತು. ಫಸ್ಟ್ ಟೈಮ್ ಎಲ್ಲಾ ಕಸಿನ್ಸ್ ಬಂದಿರೋದು. ತುಂಬಾ ಚೆನ್ನಾಗಿತ್ತು. ನೋಡ್ಬಿಟ್ಟಿದೀವಿ ನಾವು. ಅಂದ್ರೆ ಫಾರ್ ದ ಫಸ್ಟ್ ಟೈಮ್ ಲಾಂಗೆಸ್ಟ್ ಟ್ರಿಪ್ ಕಸಿನ್ಸ್ ಜೊತೆ. ಅದು ಫುಲ್ ಕಸಿನ್ಸ್, ಅದು ಎಲ್ಲರೂ ಬರ್ತಾರೆ. ಎಲ್ರು ಬಂದ್ರೆ ಫುಲ್ ಚೆನ್ನಾಗಿ ಮಜಾ ಮಾಡಿದ್ವಿ. ಹೋಮ್ ಸ್ಟೇ, ಬೀಚಸ್ ತುಂಬಾ ಚೆನ್ನಾಗಿತ್ತು. ಈಗ ನಮ್ಮ ಕ್ಯಾಪ್ಟನ್ ಎಕ್ಸ್ಪೀರಿಯನ್ಸ್ ಕೇಳೋಣ, ಯಾವ ತರ ಇತ್ತು ಟ್ರಿಪ್ ಅಂತ.
ಹೇಳಿ ಬಾವು. ಸೂಪರ್ ಆಯ್ತು ಬಿಡ ಹರ್ಷ. ಹಿಂದೆ ಹೈಲೈಟ್. ಎಲ್ಲಾ ಕಡೆ ಹೋಗ್ತೀಯಾ, ನೋಡಿಸ್ತೀಯಾ, ಮಾಡ್ತೀಯಾ, ಎಫರ್ಟ್ಗೆ ಸೂಪರ್. ಮತ್ತೆ ಎಡಿಟಿಂಗ್ ನಂಗೆ ತುಂಬಾ ಇಷ್ಟ ಇದಪ್ಪ. ಕರಡ್ ಕುತ್ಕೊಂಡೆಲ್ಲ ಮಾಡ್ಬಿಡ್ತೀಯಾ. ಥ್ಯಾಂಕ್ ಯು. ಅಪ್ಪ ಎಲ್ಲ ಚೆನ್ನಾಗಿತ್ತು. ಟ್ರಿಪ್ ನಿಮ್ಗೆ ಹೋಗ್ತಾರ ಏನ್ ಮಾಡಿದ್ವಿ ನೆನ್ನೆಲ್ಲ ಅಂದ್ರೆ ಆರಾಮಾಗಿ ಎಂಜಾಯ್ ಮಾಡಿ ಬೀಚ್ ಮೇಲೆ ಸೂಪರ್ ಆಗಿತ್ತು. ಎಲ್ಲ ಜಾಗನೂ ಚೆನ್ನಾಗಿ. ಡ್ಯಾನ್ಸು, ಗೋಕರ್ಣ ಅದೇ ಗೋಕರ್ಣ ಟೆಂಪಲ್ ಆಗಿಲ್ಲ, ಅದೇನ ಗೊತ್ತಿಲ್ಲ. ಗೋಕರ್ಣ ಟೆಂಪಲ್ ಹೋದಾಗೆಲ್ಲ ಇದೇ ಆಗುತ್ತೆ, ದರ್ಶನಗಳೇ ಸಿಗ್ತದೆ, ಅಲ್ಲಿ ದರ್ಶನ ಸಿಗಲ್ಲ. ಅಷ್ಟು ಇದೇನ್ ಮಾಡಕ್ಕಲ್ಲ, ಹೊಡ್ಬೇಕಾಗಿತ್ತು. ಬಡವರ ಸೂಪರ್ ಆಗಿತ್ತು. ನಾನು ಇದೇ ಲಾಸ್ಟ್ ಟ್ರಿಪ್, ನಾನು ರಿಟೈರ್ಡ್ ನೆಕ್ಸ್ಟ್. ಥ್ಯಾಂಕ್ ಯು. ನಾವು ಬಿಡೋದ ಬಿಡಿ, ಅದು ಗೊತ್ತಿರೋದೆ. ಸೊ ಇವಾಗ ಪೆಟ್ರೋಲ್ ಹಾಕ್ಸೋಕೆ ಬಂದಿದೀವಿ. ಪೆಟ್ರೋಲ್ ಹಾಕ್ಸ್ಕೊಂಡು ಓಡೋದೆ. ಬಾವನ್ ರಿಟೈರ್ಮೆಂಟ್ ಅಂತ, ಟ್ರಿಪ್ ಇಂದ ರಿಟೈರ್ಮೆಂಟ್ ಅಂತ. ಯಾಕೆ ಬಾವ ಹೇಳಿದ್ದು ಏನಿಲ್ಲ. ಈ ವ್ಲಾಗ್ ಏನ್ ಮಾಡ್ತಾ ಇದೀನಿ. ಸೊ ಯಾರ್ಯಾರು ನೋಡಿದ್ದೀರಾ ತುಂಬಾ ಥ್ಯಾಂಕ್ ಯು. ಯಾರು ನೋಡಿಲ್ವೋ ಹೋಗಿ ನೋಡಿ. ಬಾಯ್.